ಡೇ ಸೆಕೆಂಡ್ ಬೆಳಗ್ಗೆ ಟೈಮ್ 5 ಗಂಟೆ. ಬರೀ 5 ಗಂಟೆಯಿಂದ ಸಕ್ರೆಪಟ್ಟಣ ರೀಚ್ ಆಗ್ಬೇಕು. ಇವತ್ತು 190 ಕಿಲೋಮೀಟ್ರ್. 190 ಕಿಲೋಮೀಟ್ರ್ ಹೇಗಿರುತ್ತೆ ಅನ್ನೋದಂದೇಳಿ ವೀಡಿಯೋ ಆಗಿರುತ್ತೆ. ಬೇಸ್ಲಾಗ ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. 50 ಕೆಜಿ ಅಲ್ಲ 25 ಕೆಜಿ. 26 ರೀ. ನಮ್ಮ ಖರ್ಚೆಲ್ಲ ಆತೆ ನೋಡ್ಕೊಂತ ಮಳೆ ಬಂದರಲ್ಲಿ ಇವಾಗ ನಾಶ ಮಾಡಿದೆ. ಟೀ ಕುಡಿಯಕತ್ತಿದೆ. ಎಲ್ಲರೂ ಅಲ್ಲಿ ನಿಂತಿದ್ದಾರೆ. ನಾಶ ಮಾಡ್ತಾ ಅಂತದೆ. ಓಕೆ, ಎಲ್ಲ ನಾಷ್ಟ ಮಾಡೋಕ್ಕೆ ವೇಟ್ ಮಾಡಿರ್ತದೆ. ಮಳೆ ಬಂದು ಆಯ್ ಪವನಣ್ಣ 10 ವರ್ಷದ ಟ್ರಿಪ್ಪದು ಜೊತೆ ಒಟ್ಟು ಹೇಳೋದು ಮತ್ತೆ ಟ್ರಿಪ್ ಮಾಡ್ತಾರೆ ಮುಂದೆ ಯಾರ ಪವನ್ ಸೂಳೆಕೆರೆ ಬಂತು. ಸ್ವರ್ಗ. ಅಂತ ಸೂಳೆಕೆರೆ ರೀಚ್ ಆದ್ವಿ. ಪೂರ ಬರ್ತಾ ಪೂರ ಫುಲ್ ರೋಡ್ ಅಪ್ಪತ್ತ. ಹಂಗಾಗಿ ಫುಲ್ ಆಯಾಸ. ಪ್ರಾಕ್ಟೀಸ್ ಮಾಡಿಲ್ಲ ಏನಿಲ್ಲ, ಹಂಗೆ ಫಸ್ಟೇ ಫುಲ್ ಪೇನ್ ಇತ್ತು. ಇವಾಗ ಪರವಾಗಿಲ್ಲ ನೋಡಿ. ಸೂಳೆಕೆರೆ ಫುಲ್ ಫೇಮಸ್. ಸ್ವರ್ಗ. ಅಂದ್ಕೊಂಡು 4:15 ಆಯಿತು. 4:15 ಸೀದಾ ಇವಾಗ ಎಲ್ಲಿದ್ದೀವಿ ಅಂದರೆ ಕಡೂರಲ್ಲಿ ಫುಲ್ ಟಯರ್ಡ್ ಆಗಿದೆ. ಆ ಕಾರಣಕ್ಕೆ ನಂದಿನಿ ಮಿಲ್ಕ್ ಶೇಕ್ ಕುಡಿಯಾಗೈತೆ. ಬನ್ನಿ ಕುಡಿ. ಮತ್ತು ಸೀದಾ ಸಕ್ರೆಪಟ್ಟಣಕ್ಕೆ ಹೋಗಿ ಸಿಗ್ತೀವಿ. ಓಕೆ, ಬಾಯ್. ಇವಾಗ ಕಡೂರಾಗಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮುಂದೆ ಪ್ರಯಾಣ ಮಾಡೋಣ. ಸಕ್ರೆಪಟ್ಟಣಕ್ಕೆ ಹೋಗ ಫುಲ್ ರೋಡ್ ಪೂರ ಅಪ್ಪ ಐತೆ. ನೋಡೋಣ. ಓಕೆ, ನಮ್ಮ ಕಡೂರಾಗ ಬಂದು ನಿಂತ್ಕೊಂಡ್ಬಿಟ್ಟಣ. ಸೈಕಲ್ ತುಳಿಯೋದು ಗುರು. ಅದು ಅಕ್ಕಿ ಚೀಲ ಐತಲ್ಲ, 26 kg ವೇಟು. ನನ್ನೊಂದು 70 kg. 96 kg ವೇಟ್ ತಗೊಂಡು ನಮ್ಮ ಕರಿಯ ಸೀದಾ ಹೊಸಪೇಟು ಕಡೂರಿಗೆ ಬಂದನ. ಅಂತಂದು ಸಕ್ರೆಪಟ್ಟಣ ಬಂತ. ಸಕ್ರೆಪಟ್ಟಣ ಆಟ್ ಮಾಡಿದ್ವಿ. ವೀರಾಂಜನೇಯ ಟೆಂಪಲ್. ನಮ್ಮ ಕ್ಯಾಪ್ಟನ್ ಗೌಳರ್ ಮಂಜುನಾಥ್ ಅಂತಂದೆ. ವಿಡಿಯೋ ಕಾಲ್ ಮಾಡಿ ನಾ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್, ನಾಳೆ ಸಿಗ್ತೀನಿ. ವಿಡಿಯೋ ಮಾಡೋಣ. ಬಂದ ಮಣ್ಣೆಣ್ಣೆ ತಗೋ. ನಮ್ಗೆ ಎಂದು ಸಕ್ರೆಪಟ್ಟಣ ಮುಟ್ಟಿದ್ವಿ. ಟೈಮ್ ಇವಾಗ 6:30 ಆಗಿದೆ. ನಾಳೆ ಸಕ್ರೆಪಟ್ಟಣ ಧರ್ಮಸ್ಥಳ ಮಧ್ಯಾಹ್ನ 2-3 ಟೈಮಿಗೆ ಧರ್ಮಸ್ಥಳ ರೀಚ್ ಆಗ್ತೀವಿ. ಫುಲ್ ಬಲಗಲ್ ಭಾಳ ಪೇನ್ ಆಗ್ತೈತೆ. ಎಡಗಲ ಪೇನೇನು ಆಗ್ತಾಯಿಲ್ಲ, ಬಲಗಲ್ ಅಂದರೆ ಭಾಳ ಪೇನ್. ನಮ್ಮ ಕರಿಯ ಏನಿಲ್ಲ, ಅದು 25 kg ಅಕ್ಕಿ ಚೀಲಲ್ಲ, ಫುಲ್ ವೇಟ್ ಹಾಕಿದೆ ಅಷ್ಟೇ, ಬೇರೆ ಏನಿಲ್ಲ. ಪ್ರತಿ ವರ್ಷ ಏನಾಗ್ತದಿಲ್ಲ, ಈ ವರ್ಷ ಬಲಗಲ್ ಭಾಳ ಪೇನ್ ಆಗಿದೆ.
ಓಕೆ ಫ್ರೆಂಡ್, ನಾಳೆ ಸಕ್ರೆಪಟ್ಟಣ ಟು ಧರ್ಮಸ್ಥಳ ನೆಕ್ಸ್ಟ್ ವ್ಲಾಗ್ ಬರ್ತೈತೆ.